ಹಲೋ ನಮಸ್ಕಾರ, ಬನ್ನಿ ನಮ್ಮ ಬೆಳಿಗುಂಡೂಸ್ ಕಿಚನ್ಗೆ. ಇವತ್ತು ನಾವು ಒಂದು ಹೊಸ ಥರದ ದೋಸೆ ಮಾಡೋದು ತೋರಿಸ್ಕೊಡ್ತೀನಿ. ಇದು ಕೇವಲ ಒಂದು 10 ನಿಮಿಷದಲ್ಲಿ ನೀವು ಪ್ರಿಪೇರ್ ಮಾಡಿಕೊಂಡು ಮಾಡಿಬಿಡ್ಬೋದು. ಟೊಮೆಟೊ ಹಾಕಿ ಮಾಡುವಂಥ ಟೊಮೆಟೊ ದೋಸೆ ತುಂಬ ಅಂದರೆ ತುಂಬಾನೇ ಈಸಿ ಮಾಡೋದು ಕೂಡ, ಆ್ಯಂಡ್ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ತಿಂಡಿ, ಬೇಗನೆ ಮಾಡ್ಬೋದು. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನಾನೀಗ ಹೇಳ್ತೀನಿ. ಇದಕ್ಕೆ ನಾನು 1 ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ನಾರ್ಮಲ್ ಆಗಿ ನಮಗೆ ಅಂಗಡಿಲಿ ಸಿಗುತ್ತಲ್ಲ, ಆ ಅಕ್ಕಿ ಹಿಟ್ಟೆ ತಗೊಳ್ಳಿ. ಅದಕ್ಕೆ ನಾನು ಒಂದು 3/4 ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಗೋಧಿ ಹಿಟ್ಟಾದರೂ ತಗೋಬೋದು, ಇಲ್ಲ ಮೈದಾ ಹಿಟ್ಟಾದರೂ ತಗೋಬೋದು. ಒಂದು ಚಿಟಿಕೆ ಆಗುವಷ್ಟು ನಾವು ಸೋಡಾ ಹಾಕೊಳ್ಳೋಣ. ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇಷ್ಟೇ. ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ನಾ ಹೇಳಿದ್ನಲ್ಲ, ಟೊಮೆಟೊ ನಾನಿಲ್ಲಿ ಒಂದು 6-7 ಟೊಮೆಟೊ ಮೀಡಿಯಂ ಸೈಜ್ ತಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದಿಷ್ಟನ್ನು ನಾವೀಗ ಮಿಕ್ಸಿಗೆ ಹಾಕೋಬೇಕು. ಇದಕ್ಕೆ ಬೇಕಿದ್ರೆ ನೀವು ಒಣಮೆಣಸಿನ್ಕಾಯಿ ಕೂಡ ಇದೇ ಟೈಮಲ್ಲಿ ಸೇರಿಸ್ಕೋಬೋದು. ನಾನು ಇದು ಫುಲ್ ತುಂಬ ಆಗಿದೆ, ಹಾಗಾಗಿ ಆಮೇಲೆ ನಾನು ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡು ಕೂಡ ರುಬ್ಬಿದ್ದೀನಿ. ಸೊ ನೀವು ಕೂಡ ಒಣಮೆಣಸಿನ್ಕಾಯಿ ಸೇರಿಸ್ಕೋಬೋದು. ನಾನೊಂದು 6 ಮೆಣಸಿನ್ಕಾಯಿ ಆಗುವಷ್ಟು ಹಾಕೊಂಡಿದ್ದೀನಿ, ಬ್ಯಾಡಗೆ ಮೆಣಸಿನ್ಕಾಯಿ. ಚೆನ್ನಾಗಿ ನೀರು ಹಾಕೊಂಡು ನೋಡಿಕೊಂಡು, ನಮಗೆ ದೋಸೆ ಹಿಟ್ಟಿನ ಹದ ಗೊತ್ತಲ್ಲ, ಆ ಹದಕ್ಕೆ ನಾವು ಇದನ್ನ ಸರಿ ಮಾಡ್ಕೋಬೇಕು ರುಬ್ಕೊಂಡು. ಏನೇನು ಮಿಕ್ಸಿನಲ್ಲಿ ಅಂಟ್ಕೊಂಡಿರುತ್ತೆ ಹಿಟ್ಟು ಅಂಥದ್ದು, ಅದನ್ನಷ್ಟನ್ನು ನಾವು ನೀಟಾಗಿ ಬಳೆದು ಹಾಕೋಬೇಕು. ಯಾವುದೇ ಥರದ ಗಡ್ಡೆಗಳಾಗಲಿ ಹಿಟ್ಟಿಟ್ಟು ಹಾಗಾಗೆ ನಿಂತಿರೋದಾಗಲಿ ಆಗಬಾರ್ದು. ನೋಡಿ ಈ ಹದಕ್ಕೆ. ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹೀಗೆ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಹಾಕೊಂಡು ಒಂದು 2 ನಿಮಿಷ ಹಾಗೆ ಬಿಟ್ಬಿಡಿ. ಅಷ್ಟರೊಳಗೆ ಒಂದು ಚಟ್ನಿ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ದೋಸೆನ ನೀವು ಕಂಟಿನ್ಯೂ ಮಾಡ್ಬೋದು. ಇಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಕೈದಾಗಿದೆ. ಈಗ ತವ ಕೂಡ ನಮಗೆ ಕಾದಿದೆ. ಇದು ದೋಸೆ ಎದೇಳಲ್ಲ ಅನ್ನೋಂಥ ಭಯನೇ ಇಲ್ಲ. ಯಾವ ಥರದ ತವದಲ್ಲಿ ಹಾಕಿದ್ರೂ ಕೂಡ ನೀಟಾಗೆ ಎದ್ದು ಬಿಡುತ್ತೆ. ಇದಕ್ಕೆ ತವದಲ್ಲಿ ಮೊದಲು ಎಣ್ಣೆ ಅಂತದನ್ನ ಉಳಿಸ್ಕೋಬಾರ್ದು, ಡ್ರೈ ತವದ ಮೇಲೆನೆ ಹಾಕಬೇಕು. ಈಗ ಎಷ್ಟು ಬೇಕೋ ಅಷ್ಟು ಎಣ್ಣೆ ಕೂಡ ನಾವು ಇದಕ್ಕೆ ಸೇರಿಸ್ಕೋಬೋದು. ಎಣ್ಣೆ, ತುಪ್ಪ ಯಾವ್ದು ಬೇಕಾದ್ರೂ ನಾವು ಇದಕ್ಕೆ ಸೇರಿಸ್ಕೋಬೋದು. ಮುಚ್ಚಿಟ್ಟು ಹೀಗೆ ಬೇಯಿಸ್ಕೊಳ್ಳಿ. 2 ಸೈಡು ನೀವು ಬೇಯಿಸ್ಕೋಬೋದು, ಇಲ್ಲ ಒಂದೇ ಸೈಡಲ್ಲಿ ಸಾಫ್ಟಾಗಿ ಕೂಡ ದೋಸೆ ಮಾಡ್ಕೋಬೋದು. ಇಲ್ಲ ನಾರ್ಮಲ್ ಆಗಿ ದೋಸೆ ನಾವು ಮಾಡೋ ಥರ 2 ಕಡೆನೂ ಗರ್ಗರಿಯಾಗೆ ಮಾಡಿಕೊಂಡು ತಿನ್ಬೋದು. ಇಷ್ಟೇ. ತುಂಬ ಸಿಂಪಲ್ ಆಗಿ ಒಂದು 10 ನಿಮಿಷದಲ್ಲಿ ಪ್ರಿಪೇರ್ ಮಾಡಿಕೊಂಡು ದಿಢೀರಂತ ಮಾಡ್ಕೊಳ್ಳೋ ಅಂಥ ದೋಸೆ ಟೊಮೆಟೊ ದೋಸೆ. ಪ್ರತಿ ಸತಿ ಮಾಡಬೇಕಾದ್ರೂ ಈ ಥರ ಒರೆಸ್ಬಿಡಿ. ಆ ಎಣ್ಣೆ ಇತ್ತು ಅಂದರೆ ನಾವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಹಾಕಿರ್ತೀವಲ್ಲ, ಅದು ನಿಲ್ಲಲ್ಲ ತವದ ಮೇಲೆ, ಎದ್ದು ಬಿಡುತ್ತೆ. ನೀವು ಅದನ್ನ ಸ್ಪ್ರೆಡ್ ಮಾಡಕ್ ಹೋದಾಗ ಅದು ಹಾಗಾಗೆ ಗಡ್ಗಡ್ಡೆ ಥರ ಎದ್ದು ಬಿಡುತ್ತೆ. ಸೊ ನೋಡಿ, ಈ ಥರ ನೀವು ಒರೆಸ್ಬಿಟ್ಟು ಹಾಕೊಂಡಾಗ ಹೀಟು ರೆಸಿಸ್ಟ್ ಆಗತ್ತೆ. ಆವಾಗ ನಮಗೆ ಪ್ರಾಪರ್ ಆಗಿ ಒಂದೇ ಕಲರು ಬರುತ್ತೆ. ಇದು ತುಪ್ಪ ಎಣ್ಣೆ ಇಲ್ದಿರ ಕೂಡ ಮಾಡ್ಕೋಬಹುದು, ಇಲ್ಲ ಹಾಕ್ಬಿಟ್ಟು ಕೂಡ ಮಾಡ್ಕೋಬಹುದು. ಇಲ್ದಿರ ಮಾಡಿದ್ರೆ ಸ್ವಲ್ಪ ಒಂಚೂರು ಗಂಟ್ಲು ಹಿಡಿಯತ್ತೆ ಅನ್ನೋ ತರ ಅನಿಸ್ತು ನಂಗೆ. ಸೊ ನಾನು ವಿತ್ ಆಯಿಲ್ ಹಾಕಿ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟ ಆಯ್ತು ಅನ್ಕೊಂತೀನಿ ರೆಸಿಪಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.